ಖರ್ಬೂಜ ಬೆಳೆ ಮಾಡುವ ಯೋಚನೆ ಇದೆಯಾ? ಹಾಗಾದರೆ ಈ ತಂತ್ರಜ್ಞಾನವನ್ನು ಬಳಸಿರಿ ಮತ್ತು ಉತ್ಪಾದನೆಯನ್ನು ಹೆಚ್ಚಿಸಿಕೊಳ್ಳಿ. ಬೇಸಿಗೆಯಲ್ಲಿ ಅನೇಕ ರೈತರು ದೊಡ್ಡ ಪ್ರಮಾಣದಲ್ಲಿ ಖರ್ಬೂಜ ಬೆಳೆ ಬೆಳೆಸುತ್ತಾರೆ. ಆದರೆ ಅನೇಕ ಬಾರಿ ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ಮತ್ತು ತಪ್ಪಾದ ತಳಿಯನ್ನು ಆಯ್ಕೆ ಮಾಡಿದ ಕಾರಣ ನಿರೀಕ್ಷಿತ ಉತ್ಪಾದನೆ ಸಿಗುವುದಿಲ್ಲ. ಇದರಿಂದಾಗಿ ಬೆಳೆ ಮೇಲಾದ ಖರ್ಚು ವಾಪಸ್ ಬರುವುದಿಲ್ಲ. ಅದಕ್ಕೆ ಇವತ್ತು ನಾವು ತಿಳಿದುಕೊಳ್ಳೋಣ ಗುಣಮಟ್ಟದ ಇಳುವರಿ ನೀಡುವ ತಳಿ ಮತ್ತು ಖರ್ಬೂಜ ಬೆಳೆಸುವ ತಂತ್ರಜ್ಞಾನ ಬಗ್ಗೆ. ಖರ್ಬೂಜ ಬೆಳೆಗಾಗಿ ಮರಳು ಮಿಶ್ರಿತ ಕೆಂಪು ಮಣ್ಣು ಹಾಗೂ ನೀರು ಬಸಿದು ಹೋಗುವಂಥ ಮಣ್ಣಿರಬೇಕು. ಖರ್ಬೂಜ ಬೆಳೆಯಲ್ಲಿ ಅತ್ಯಂತ ಮುಖ್ಯವಾಗಿ ಏನೆಂದರೆ ಉತ್ತಮ ಬೀಜಗಳನ್ನು ಆಯ್ಕೆ ಮಾಡುವುದು. ಆಯ್ಕೆ ಮಾಡಲಾದ ವೆರೈಟಿಯ ಹಣ್ಣಿನ ಬಣ್ಣ ಆಕರ್ಷಕವಾಗಿರಬೇಕು. ಅದರ ಸಿಹಿ ಅಂಶ 12ರಿಂದ 13% TSS ಮತ್ತು ಒಳಗೆ ಕತ್ತರಿಸಿದಾಗ ಅದರ ತಿರುಳು ಕೇಸರಿ ಬಣ್ಣದಾಗಿರಬೇಕು. ಮತ್ತೊಂದು ಮುಖ್ಯ ವೈಶಿಷ್ಟ್ಯವೆಂದರೆ ಆ ವೆರೈಟಿಗೆ ಹೆಚ್ಚಿನ ಸಂಗ್ರಹಣೆ ಸಾಮರ್ಥ್ಯ ಇರಬೇಕು. ಅಂದರೆ ದೂರದ ಮಾರುಕಟ್ಟೆಗೂ ಸಾಗುವಂಥ ತಳಿಯಾಗಿರಬೇಕು. ರೈತರೇ, ಈಗ ಈ ಎಲ್ಲ ಗುಣಗಳನ್ನು ಹೊಂದಿರುವ ಏಕೈಕ ವೆರೈಟಿ ಅಂದರೆ ಆರ್ಡೋ ಸೀಡ್ಸ್ನ ಓಂ ಖರ್ಬೂಜ್. ಹಲವಾರು ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಈ ತಳಿಗೆ ದೊಡ್ಡ ಬೇಡಿಕೆ ಇದೆ. ರೈತರಿಂದ ಹಿಡಿದು ವ್ಯಾಪಾರಿಗಳು ಮತ್ತು ಗ್ರಾಹಕರಿಗೆ ಎಲ್ಲರಿಗೂ ಈ ಓಂ ಖರ್ಬೂಜ್ ಹೆಚ್ಚು ಇಷ್ಟವಾಗಿದೆ. ಇದನ್ನು ವರ್ಷ ಪೂರ್ತಿ ಬೆಳೆಸಬಹುದು. ನಾಟಿ ಮುನ್ನ ನೆಲವನ್ನು ಸರಿಯಾಗಿ ತಯಾರಿಸಿ ಪ್ರತಿ ಹೆಕ್ಟರ್ಗೆ 10ರಿಂದ 15 ಟನ್ ಗೊಬ್ಬರ ನೀಡಬೇಕು. ಜೊತೆಗೆ ಡ್ರಿಪ್ ಮಾಡಿದರೆ ಉತ್ತಮ. ಖರ್ಬೂಜ ಬೆಳೆ ಬೆಳೆದ ನಂತರ ಕಾಂಡಗಳು ಒಣಗಲು ಪ್ರಾರಂಭಿಸುತ್ತವೆ. ಜೊತೆಗೆ ನೆಲಕ್ಕೆ ತಗುಲಿರುವ ಹಣ್ಣಿನ ಭಾಗ ಹಳದಿಯಾಗಿ ಬದಲಾಗುತ್ತದೆ. ಆದರೆ ಓಂ ಖರ್ಬೂಜ್ ಈ ತಳಿ ರೋಗನಿರೋಧಕ ಶಕ್ತಿ ಹೊಂದಿದ್ದು ನಾಟಿ ಮಾಡಿದ ನಂತರ 70ರಿಂದ 75 ದಿನಗಳವರೆಗೆ ಸಿಗುತ್ತದೆ ಮತ್ತು ಹಣ್ಣಿನ ತೂಕ 1ರಿಂದ 1.5 kg ಇರುತ್ತದೆ. ರೈತರು ನೀರು ಹಾಗೂ ಗೊಬ್ಬರದ ಸರಿಯಾದ ನಿರ್ವಹಣೆ ಮಾಡಿದರೆ ಮತ್ತು ಓಂ ವೆರೈಟಿ ಅಂತ ಉತ್ತಮ ವೆರೈಟಿ ಸಿಕ್ಕರೆ ಕಡಿಮೆ ಅವಧಿಯಲ್ಲಿ ರೈತರಿಗೆ ಭಾರಿ ಆದಾಯ ಸಿಗಬಹುದು. ಹೀಗಾಗಿ ರೈತರೇ, ನಿಮಗೆ ಈ ಮಾಹಿತಿ ಹೇಗೆ ಅನಿಸುತ್ತೆ ಎಂಬುದನ್ನು ಕಮೆಂಟ್ ಮಾಡಿ ಹೇಳಿ ಮತ್ತು ಇಂಥ ಹೊಸ ವಿಡಿಯೋಸ್ಗಳನ್ನು ನೋಡಲು ಆರ್ಡೋ ಸೀಡ್ಸ್ ಅನ್ನು ತಕ್ಷಣವೇ ಫಾಲೋ ಮಾಡಿ.